ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಕಾಣಿಸಿಕೊಳ್ಳೋದಕ್ಕೆ ಒಂದು ಕಾರಣವಿದೆ. ನಾನು ಕೃಷ್ಣನು. ಪಾರ್ಥ, ಇಂದು ನಿನ್ನೊಳಗೆ ಒಂದು ಪ್ರಶ್ನೆ ಇದೆ. ದೇವಸ್ಥಾನಕ್ಕೆ ಹೋಗುವುದೇ ಭಕ್ತಿಯೇ? ಪೂಜೆ ಮಾಡುವುದೇ ಭಕ್ತಿಯೇ? ಅಥವಾ ಇನ್ನೇನಾದರೂ ಇದೆಯೇ? ಪಾರ್ಥ, ಇಂದು ನಾನು ತಿಳಿಸುತ್ತೇನೆ ಭಕ್ತಿಯ ನಿಜವಾದ ಅರ್ಥ. ಭಕ್ತಿ ಎಂದರೇನು? ಪಾರ್ಥ, ಭಕ್ತಿ ಎಂದರೆ ಕೇವಲ ಪೂಜೆಯಲ್ಲ. ಭಕ್ತಿ ಎಂದರೆ ಕೇವಲ ದೇವಸ್ಥಾನ ಅಲ್ಲ. ಭಕ್ತಿ ಎಂದರೆ ನಿನ್ನ ಹೃದಯದ ಆಳದಿಂದ ನನ್ನನ್ನು ಪ್ರೀತಿಸುವುದು, ನಿನ್ನ ಪ್ರತಿ ಉಸಿರಿನಲ್ಲಿ ನನ್ನನ್ನು ಕಾಣುವುದು, ನಿನ್ನ ಪ್ರತಿ ಕೆಲಸದಲ್ಲಿ ನನ್ನನ್ನು ನೆನೆಯುವುದು. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಯಾರ ಮನಸ್ಸು ಯಾವಾಗಲೂ ನನ್ನಲ್ಲೇ ನೆಲೆಸಿರುತ್ತದೋ ಅವರು ನನ್ನನ್ನು ತಲುಪುತ್ತಾರೆ. ಭಕ್ತಿ ಯಾಕೆ ಕಷ್ಟ ಅನಿಸುತ್ತದೆ? ಪಾರ್ಥ, ಅನೇಕ ಜನ ಹೇಳುತ್ತಾರೆ, ನನಗೆ ಭಕ್ತಿ ಬರುವುದಿಲ್ಲ, ಪೂಜೆ ಮಾಡುತ್ತೇನೆ, ಆದರೆ ದೇವರು ಕಾಣುವುದಿಲ್ಲ. ಕಾರಣ ಒಂದೇ, ನೀನು ಭಕ್ತಿಯನ್ನು ಹೊರಗೆ ಹುಡುಕುತ್ತಿದ್ದೀಯ. ಆದರೆ ಭಕ್ತಿ ಒಳಗಿನ ವಿಷಯ. ದೇವಸ್ಥಾನ ಹೋಗುವುದು ಒಳ್ಳೆಯದು, ಆದರೆ ಅದು ಮಾರ್ಗ ಮಾತ್ರ. ನಿಜವಾದ ಭಕ್ತಿ ನಿನ್ನ ಹೃದಯದಲ್ಲಿ ಹುಟ್ಟಬೇಕು. ಭಕ್ತಿಯ 3 ರೀತಿಗಳು. ಪಾರ್ಥ, ಮೊದಲನೆಯದು ಸಾತ್ವಿಕ ಭಕ್ತಿ. ಯಾವ ಫಲದ ನಿರೀಕ್ಷೆಯಿಲ್ಲದೆ ಪ್ರೀತಿಯಿಂದ ಆರಾಧಿಸುವುದು. ದೇವರೇ, ನೀನಿದ್ದರೆ ಸಾಕು. ಇದು ಶ್ರೇಷ್ಠ ಭಕ್ತಿ. ಎರಡನೆಯದು ರಾಜಸಿಕ ಭಕ್ತಿ. ದೇವರೇ, ನನ್ನ ಸಮಸ್ಯೆ ಬಗೆಹರಿಸು. ಇದು ತಪ್ಪಲ್ಲ, ಆದರೆ ಶ್ರೇಷ್ಠ ಅಲ್ಲ. ಮೂರನೆಯದು ತಾಮಸಿಕ ಭಕ್ತಿ. ಭಯದಿಂದ ಮಾಡುವ ಆರಾಧನೆ. ಅರ್ಪಿಸದಿದ್ದರೆ ಶಿಕ್ಷೆಯಾಗುತ್ತದೆ. ಪಾರ್ಥ, ಭಯದಿಂದ ಅಲ್ಲ, ಪ್ರೀತಿಯಿಂದ ಆರಾಧಿಸು. ನಿಜವಾದ ಭಕ್ತ ಯಾರು? ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಯಾರು ನನಗೆ ಅತ್ಯಂತ ಪ್ರಿಯರಾದ ಭಕ್ತರು. ಯಾರು ಯಾವ ಜೀವಿಗೂ ದ್ವೇಷ ಮಾಡುವುದಿಲ್ಲವೋ, ಯಾರು ಸುಖದಲ್ಲಿ ಉಬ್ಬುವುದಿಲ್ಲವೋ, ದುಃಖದಲ್ಲಿ ಕುಗ್ಗುವುದಿಲ್ಲವೋ, ಯಾರು ಫಲದ ನಿರೀಕ್ಷೆಯಿಲ್ಲದೆ ಕರ್ಮ ಮಾಡುತ್ತಾರೋ ಅವರು ನನ್ನ ನಿಜವಾದ ಭಕ್ತರು. ಪಾರ್ಥ, ನಿಜವಾದ ಭಕ್ತ ಕೇವಲ ಪೂಜಾ ಕೋಣೆಯಲ್ಲಿ ಇರುವುದಿಲ್ಲ, ಅವನು ತನ್ನ ಪ್ರತಿ ಕ್ರಿಯೆಯಲ್ಲಿ ಭಕ್ತಿ ತೋರಿಸುತ್ತಾನೆ. ಭಕ್ತಿ ಮತ್ತು ಕರ್ಮ. ಪಾರ್ಥ, ಭಕ್ತಿ ಮತ್ತು ಕರ್ಮ ಒಟ್ಟಿಗೆ ನಡೆಯಬೇಕು. ನಿನ್ನ ಕೆಲಸ ಮಾಡು, ಆದರೆ ಫಲವನ್ನು ನನಗೆ ಅರ್ಪಿಸು. ರೈತ ಬೀಜ ಬಿತ್ತುತ್ತಾನೆ, ನೀರು ಹಾಕುತ್ತಾನೆ, ಆದರೆ ಮಳೆ ನನ್ನ ಕೈಯಲ್ಲಿ. ಕೆಲಸ ನಿನ್ನದು, ಫಲ ನನ್ನದು. ಇದೇ ಭಕ್ತಿ. ಭಕ್ತಿ ಮತ್ತು ಸೇವೆ. ಪಾರ್ಥ, ನಾನು ಎಲ್ಲ ಜೀವಿಗಳಲ್ಲಿದ್ದೇನೆ. ಹಸಿದವನಿಗೆ ಅನ್ನ ಕೊಟ್ಟರೆ ನನಗೇ ಕೊಟ್ಟಂತೆ, ನೋಯುತ್ತಿರುವವನಿಗೆ ಸಹಾಯ ಮಾಡಿದರೆ ನನ್ನನ್ನೇ ಸೇವಿಸಿದಂತೆ. ಸೇವೆ ಮಾಡುವಾಗ ಮನಸ್ಸಿನಲ್ಲಿರಲಿ, ಇದು ನಾನು ದೇವರಿಗೆ ಮಾಡುತ್ತಿದ್ದೇನೆ. ಆಗ ಪ್ರತಿ ಸೇವೆ ಭಕ್ತಿಯಾಗುತ್ತದೆ. ಭಕ್ತಿ ಮತ್ತು ಸಮರ್ಪಣೆ. ಪಾರ್ಥ, ಭಕ್ತಿಯ ಅತ್ಯುನ್ನತ ಸ್ಥಿತಿ ಸಮರ್ಪಣೆ. ದೇವರೇ, ನಾನು ನಿನ್ನದು. ನನ್ನ ಸುಖ, ದುಃಖ, ಜೀವನ ಎಲ್ಲ ನಿನಗೆ ಅರ್ಪಿತ. ಸಮರ್ಪಣೆ ಎಂದರೆ ನಿರ್ಲಕ್ಷ್ಯ ಅಲ್ಲ. ನಾನು ಕೆಲಸ ಮಾಡುತ್ತೇನೆ, ಆದರೆ ಫಲ ನಿನ್ನ ಕೈಯಲ್ಲಿ. ಈ ಭಾವನೆ ಬಂದಾಗ ಮನಸ್ಸಿನ ಹೊರೆ ಇಳಿಯುತ್ತದೆ, ಶಾಂತಿ ತಾನಾಗಿ ಬರುತ್ತದೆ. ದೈನಂದಿನ ಭಕ್ತಿ ಹೇಗೆ? ಪಾರ್ಥ, ಭಕ್ತಿ ಕೇವಲ ಹಬ್ಬದ ದಿನ ಮಾಡುವ ಆಚರಣೆಯಲ್ಲ. ಪ್ರತಿದಿನ ಭಕ್ತಿ ಇರಬೇಕು. ಬೆಳಿಗ್ಗೆ ಎದ್ದಾಗ, ದೇವರೇ, ಈ ದಿನ ನಿನ್ನ ಮಾರ್ಗದಲ್ಲಿ ನಡೆಯಲು ಶಕ್ತಿ ಕೊಡು. ಕೆಲಸ ಮಾಡುವಾಗ, ಇದು ದೇವರ ಸೇವೆ. ರಾತ್ರಿ ಮಲಗುವ ಮುನ್ನ, ದೇವರೇ, ಇಂದಿನ ದಿನ ನಿನ್ನ ಕೃಪೆಯಿಂದ ಕಳೆಯಿತು. ಪಾರ್ಥ, ಈ 3 ಕ್ಷಣಗಳು ನಿನ್ನ ದಿನವನ್ನು ಭಕ್ತಿಮಯ ಮಾಡುತ್ತವೆ. ಕೃಷ್ಣನ ಪ್ರತಿಜ್ಞೆ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಆರಾಧಿಸುತ್ತಾರೋ ಅವರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುತ್ತೇನೆ. ಅವರಿಗೆ ಇರುವುದನ್ನು ನಾನು ರಕ್ಷಿಸುತ್ತೇನೆ, ಇಲ್ಲದದ್ದನ್ನು ನಾನು ಕೊಡುತ್ತೇನೆ. ಪಾರ್ಥ, ನೀನು ಭಕ್ತಿಯಿಂದ ನನ್ನ ಕಡೆ ಬಾ, ನಾನು ನಿನ್ನ ಕಡೆ ಓಡಿ ಬರುತ್ತೇನೆ. ಇಂದು 3 ಹೆಜ್ಜೆಗಳು. ಪಾರ್ಥ, 1. ಬೆಳಿಗ್ಗೆ 5 ನಿಮಿಷ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ನನ್ನನ್ನು ನೆನೆ. 2. ಇಂದು ಒಂದು ಒಳ್ಳೆಯ ಕೆಲಸ ಮಾಡು, ಇದು ದೇವರಿಗೆ ಅರ್ಪಿತ ಎಂದು ಹೇಳು. 3. ರಾತ್ರಿ ಮಲಗುವ ಮುನ್ನ ಹೇಳು, ದೇವರೇ, ನಾನು ನಿನ್ನವನು, ನೀನು ನನ್ನವನು. ಅಂತಿಮ ಮಾತು. ಪಾರ್ಥ, ಭಕ್ತಿ ಕಷ್ಟದ ವಿಷಯ ಅಲ್ಲ. ಭಕ್ತಿ ಒಂದು ಸಂಬಂಧ.
ಮಗು ತಾಯಿಯ ಕಡೆ ಸ್ವಾಭಾವಿಕವಾಗಿ ಓಡುತ್ತದೆ. ಹಾಗೆ ನೀನು ನನ್ನ ಕಡೆ ಬಾ. ಭಯದಿಂದ ಅಲ್ಲ, ಪ್ರೀತಿಯಿಂದ. ನಿನ್ನ ಭಕ್ತಿ ಪರಿಪೂರ್ಣ ಆಗಬೇಕಿಲ್ಲ, ಪ್ರಾಮಾಣಿಕ ಆಗಿರಬೇಕು. ನಾನು ನಿನ್ನ ಅರ್ಧ ಹೆಜ್ಜೆಗೆ ಒಂದು ಹೆಜ್ಜೆ ಮುಂದೆ ಬರುತ್ತೇನೆ. ಭಕ್ತಿಯಿಂದ ಬದುಕು, ಪ್ರೀತಿಯಿಂದ ಆರಾಧಿಸು, ನಂಬಿಕೆಯಿಂದ ನನ್ನ ಕಡೆ ನಡೆ. ಪಾರ್ಥ, ನಾನು ಸದಾ ನಿನ್ನೊಂದಿಗಿದ್ದೇನೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಾಕಿದರೆ ಕಮೆಂಟ್ನಲ್ಲಿ ಬರೆಯು, ಜೈ ಶ್ರೀಕೃಷ್ಣ. ಹರಿ ಓಂ.